ಹೌದು, ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಗೆ ಬಂದಿದ್ದ ವೀಕ್ಷಕರ ಮುಂದೆ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿರುವುದು ಎಲ್ಲರಿಗೂ ತಿಳಿದ ವಿಷಯ. ಮಾಜಿ ಸಚಿವರು ಶಾಸಕರು ಎಂಬುದನ್ನು ನೋಡದೆ ಅವರ ಮೇಲೆ ಹಲ್ಲೆಗೆ ಮುಂದಾಗಿದ್ದನ್ನು ಗಮನಿಸಬಹುದು. ಇಡೀ ಸಭೆ ರಣಾಂಗಣವಾಗುವಂತೆ ಮಾಡಿಬಿಟ್ಟಿದ್ದರು. ಆದ್ದರಿಂದ ಬೇರೆ ಜಿಲ್ಲೆಗಳ ಅಧ್ಯಕ್ಷರ ಘೋಷಣೆ ನಡೆದಿದ್ದರೂ ನಮ್ಮ ಜಿಲ್ಲೆ ಅಧ್ಯಕ್ಷರ ಆಯ್ಕೆ ಆಗಿರಲಿಲ್ಲ. ಇಂದು ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಹೋಟೆಲ್ನಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆ ಉಸ್ತುವಾರಿ ಪಾಲಕ್ ವರ್ಮಾ ಮತ್ತು ಅವರ ಜೊತೆ ಕೆಲವು ಶಾಸಕರು, ಮಾಜಿ ಶಾಸಕರು ಆಗಮಿಸಿ ಜಿಲ್ಲಾ ಆಕಾಂಕ್ಷಿಗಳಿಂದ ಅರ್ಜಿ ಪಡೆದಿದ್ದಾರೆನ್ನಲಾಗಿದ್ದು, ಶಾಸಕರು, ಮಾಜಿ ಶಾಸಕರು ಹಾಗೂ ಕೆಲವು ಪ್ರಮುಖ ಮುಖಂಡರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಇಂದು ಅರ್ಜಿ ಸಲ್ಲಿಸಿದವರಲ್ಲಿ ಗಂಗ್ರೆಕಾಲುವೆ ನಾರಾಯಣಸ್ವಾಮಿ, ಮಾಚೇನಹಳ್ಳಿ ಬಾಗೇಪಲ್ಲಿ ತಾಲೂಕು ನಾರಾಯಣಸ್ವಾಮಿ, ಕೋನಪಲ್ಲಿ ಕೋದಂಡ, ಶಿಡ್ಲಘಟ್ಟ ಸಹನಾ ರಾಜೇಗೌಡ, ಕೆಸಿ ರಾಜಕಾಂತ್, ಎಸ್ಪಿ ಶ್ರೀನಿವಾಸ್, ಸುಮಿತ್ರಮ್ಮ, ಮಂಚೇನಹಳ್ಳಿ ಪಿಎನ್ ಪ್ರಕಾಶ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಾಗಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ. ಇದೇ ವೇಳೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಬಂದ ಶಾಸಕ ಪ್ರದೀಪ್ ಈಶ್ವರ್, ಮಾಜಿ ಸಚಿವ ಎನ್.ಎಸ್. ಶಿವಶಂಕರ ರೆಡ್ಡಿ ಆಕಾಂಕ್ಷಿಯಾದರೆ ನನ್ನ ಸಂಪೂರ್ಣ ಬೆಂಬಲ ಅವರಿಗಿದೆ. ಅವರು ಹಿಂದೆ ಸರಿದರೆ ಅಥವಾ ಆಕಾಂಕ್ಷಿ ಆಗದಿದ್ದರೆ ನಾನು ಗಂಗ್ರೆಕಾಲುವೆ ನಾರಾಯಣಸ್ವಾಮಿಯನ್ನು ಬೆಂಬಲಿಸುತ್ತೇನೆ ಎಂದು ಹೇಳಿದರು. ಎನ್.ಎಸ್. ಶಿವಶಂಕರ ರೆಡ್ಡಿ ಆಕಾಂಕ್ಷಿಯಾಗುವುದು ಇವತ್ತು ಮಾತ್ರ ನನಗೆ ತಿಳಿದು ಬಂದಿದ್ದು, ಅವರು ಒಂದು ವೇಳೆ ಸ್ಪರ್ಧಿಸಿದರೆ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ. ಅವರು ಹಿರಿಯರು, ಅವರಿಂದ ಪಕ್ಷದ ಬೆಳವಣಿಗೆ ಹೆಚ್ಚಾಗುತ್ತದೆ. ಅವರ ಋಣ ತೀರಿಸುವುದು ನನ್ನ ಮೇಲಿದೆ ಎಂದರು. ಇನ್ನು ಜಿಲ್ಲಾಧ್ಯಕ್ಷರಾಗಿ ಶಿವಶಂಕರ ರೆಡ್ಡಿ ನೇಮಕಗೊಂಡರೆ ಜಿಲ್ಲೆಯ ಸಂಘಟನೆಗೆ ಬಲ ಬರುತ್ತೆ. ಮುಂದಿನ ಚುನಾವಣೆಯಲ್ಲಿ 5 ಸ್ಥಾನಗಳು ಕಾಂಗ್ರೆಸ್ ಗೆಲ್ಲುತ್ತೆ. 2 ಸಚಿವ ಸ್ಥಾನ ನಮಗೆ ಸಿಗೋದು ಗ್ಯಾರಂಟಿ ಎಂದು ಶಿವಶಂಕರ ರೆಡ್ಡಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಬಂದಿರೋ ಲೇಟೆಸ್ಟ್ ಮಾಹಿತಿ, ಶಿವಶಂಕರ ರೆಡ್ಡಿ ಸಾಹೇಬರು ರೇಸಿಗೆ ಬಂದಿದ್ದಾರೆ. ಶಿವಶಂಕರ ರೆಡ್ಡಿ ಸಾಹೇಬರು ಬೆಳಗ್ಗೆಯಿಂದ ನನ್ನ ಗಮನಕ್ಕೆ ಬಂತು. ಶಿವಶಂಕರ ರೆಡ್ಡಿ ಸಾಹೇಬರ ಋಣ ನನ್ನ ಮೇಲಿದೆ. ಅವರೇನಾದರೂ ಸ್ಪರ್ಧೆಗೆ ನಿಂತರೆ ನಾನು ಸುಬ್ಬಾರೆಡ್ಡಿ ಸಾಹೇಬರು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರು ನಿಂತರೆ ಈಗ ನನಗೆ ಬೆಳಗ್ಗೆ, ಇಲ್ಲಾಂದರೆ ನಾವು ಗಂಗ್ರೆಕಾಲುವೆ ನಾರಾಯಣಸ್ವಾಮಿ ಅಣ್ಣಗೆ ನಾವೆಲ್ಲ ಚಿಕ್ಕಬಳ್ಳಾಪುರದವ್ರು ನಾವು ಅವ್ರಿಗೆ ರೆಕಮೆಂಡ್ ಮಾಡ್ತಿದ್ವಿ, ಒಂದು OBC ಕೊಡಿ ಅಂತ. ನಾವು ಈಗೇನಾಗಿದೆ, ಈಗ ಶಿವಶಂಕರ ರೆಡ್ಡಿ ಸಾಹೇಬರು ಗಂಗ್ರೆಕಾಲುವೆ ನಾರಾಯಣಸ್ವಾಮಿ ಇಬ್ಬರು ಬಂದಾಗ ಸಹಜವಾಗಿ ಒಂದು ಎಕ್ಸ್-ಮಿನಿಸ್ಟ್ರು, ಸೀನಿಯರ್ MLA ಅವ್ರೇನಾದರೂ ರೇಸಿಗೆ ಬಂದರೆ ನಾವು ಶಿವಶಂಕರ ರೆಡ್ಡಿ ಸಾಹೇಬ್ರನ್ನ ಧಿಕ್ಕರಿಸಿ ಹೋಗೋದಂತೂ ಕಷ್ಟ. ಸೊ ನಾನು ಶಿವಶಂಕರ ರೆಡ್ಡಿ ಸಾಹೇಬ್ರನ್ನು ಮಾತಾಡಿದ್ದೀನಿ. ಸರ್, ತಾವು ನಿಲ್ಲೋದಾದರೆ ನಮ್ಮ ಬ್ಲಾಕ್ಗಳು ನಾವು ಬೆಂಬಲ ಕೊಡ್ತೀವಿ. ಇನ್ನು ಶಿವಶಂಕರ ರೆಡ್ಡಿ ಜಿಲ್ಲಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾದರೆ ಮಾಜಿ ಸಚಿವ MC ಸುಧಾಕರ್ ಯಾರನ್ನು ಬೆಂಬಲಿಸ್ತಾರೆ? ಅವರು ಮೊದಲಿಂದಲೂ ಮಂಚೇನಹಳ್ಳಿ ಪ್ರಕಾಶರನ್ನು ಬೆಂಬಲಿಸುತ್ತಿದ್ದು, ಈಗ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎಂಬುದು ಕುತೂಹಲಕಾರಿ ನಡೆ ಎನ್ನಬಹುದು. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, E-News TV, ಚಿಕ್ಕಬಳ್ಳಾಪುರ.